ಓಂ ಮಹಾಲಕ್ಷ್ಮಿಯೈ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ವೃಷಭ ರಾಶಿಯವರ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಿಂಗಳ ರಾಶಿ ಭವಿಷ್ಯ. ಈ ವರ್ಷದ ಅಂತಿಮ 3 ತಿಂಗಳು ಗ್ರಹಗಳ ಪರಿವರ್ತನೆ ಹಾಗೂ ಆ ಗ್ರಹಗಳು ಗೋಚಾರದಲ್ಲಿ ವೃಷಭ ರಾಶಿಯವರಿಗೆ ಯಾವ ರೀತಿಯ ಶುಭ ಹಾಗೂ ಅಶುಭ ಫಲಗಳನ್ನು ನೀಡಲಿದ್ದಾರೆ ಹಾಗೂ ಈ ವಿಡಿಯೋವಿನ ಕೊನೆಯಲ್ಲಿ ಶುಕ್ರನ ಆಶೀರ್ವಾದವನ್ನು ಪಡೆಯಲು ಮಂತ್ರ. ಯಾಕಂದರೆ ಶುಕ್ರ ಅಂದ್ರೇ ಮಹಾಲಕ್ಷ್ಮಿಯ ಮಂತ್ರವನ್ನು ಯಾರು ಪ್ರತಿನಿತ್ಯ ಪಠಿಸ್ತಾ ಬರ್ತಾರೋ ಅವರಿಗೆ ಶುಕ್ರನ ವಿಶೇಷ ಅನುಗ್ರಹ ಆಶೀರ್ವಾದದಿಂದ ಹೆಚ್ಚು ಹೆಚ್ಚು ಧನ ಸಂಪತ್ತು ಬಂದು ಸೇರುತ್ತವೆ. ಎಲ್ಲರೂ ಕಷ್ಟಪಡೋದು, ಉದ್ಯೋಗ ಮಾಡೋದು ಹಣಕ್ಕೋಸ್ಕರನೇ ಅಲ್ವಾ? ನಿಮ್ಮ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳನ್ನು ನೋಡೋಣ. ನಿಮ್ಮ ರಾಶಿಯಲ್ಲಿ ಗುರುಗ್ರಹ ಸ್ಥಿತವಾಗಿದೆ. ದ್ವಿತೀಯ ಭಾವದಲ್ಲಿ ಮಂಗಳ ಗ್ರಹ, ಪಂಚಮ ಭಾವದಲ್ಲಿ ಸೂರ್ಯ, ಕೇತು, ಬುಧ ಗ್ರಹ, 6ನೇ ಭಾವದಲ್ಲಿ ಶುಕ್ರ ಗ್ರಹ, ದಶಮ ಭಾವದಲ್ಲಿ ಶನಿ ಗ್ರಹ ವಕ್ರಿಯಾಗಿದೆ. ರಾಹು ಗ್ರಹ ಲಾಭಸ್ಥಾನದಲ್ಲಿ ಸ್ಥಿತವಾಗಿದೆ. ಅಕ್ಟೋಬರ್ 13ಕ್ಕೆ ಶುಕ್ರ ಗ್ರಹ ಸಪ್ತಮ ಭಾವವಾದ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡಲಿದ್ದಾರೆ. ಅಕ್ಟೋಬರ್ 13ಕ್ಕಿಂತ ಮೊದಲು ಶುಕ್ರ ಗ್ರಹ ನಿಮ್ಮ 6ನೇ ಭಾವದಲ್ಲಿ ಸ್ಥಿತವಾಗಿರುತ್ತೆ. 6ನೇ ಭಾವ ಅಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರೋಗ, ಋಣ, ಶತ್ರುವಿನ ಮನೆ ಅಂತ ಹೇಳ್ತೀವಿ. ನಿಮ್ಮ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ ಈ ಟೈಮ್ ಪೀರಿಯಡಲ್ಲಿ. ಯಾರಾದರೂ ಶತ್ರುಗಳು ನಿಮ್ಮ ವಿರುದ್ಧ ಸಂಚನ್ನು ಮಾಡಿದರೆ ಶತ್ರುಗಳ ವಿರುದ್ಧ ನೀವೇ ಜಯವನ್ನು ಪಡೆಯುತ್ತೀರಾ. ನಿಮ್ಮ ಹಣದ ಸಾಲಗಳಿದ್ದರೆ ಯಾವುದೇ ರೀತಿಯ ಹಳೆಯ ಸಾಲಗಳು, ಬಾಕಿಗಳು ಈ ಸಮಯದಲ್ಲಿ ತೀರಿಸುತ್ತೀರಾ. ಅಕ್ಟೋಬರ್ 13ರಿಂದ ನವೆಂಬರ್ 7ರವರೆಗೆ ಈ ತಿಂಗಳಲ್ಲಿ ಆರೋಗ್ಯ ಬಹಳ ಚೆನ್ನಾಗಿರುತ್ತದೆ. ನವೆಂಬರ್ 7ರಿಂದ ಡಿಸೆಂಬರ್ 2ಕ್ಕೆ ಶುಕ್ರ ಗ್ರಹ ಅಗ್ನಿತತ್ವ ರಾಶಿಯಾದಂತಹ ಧನುರಾಶಿಯನ್ನು ಪ್ರವೇಶ ಮಾಡಿದಾಗ ಧನುರಾಶಿ 8ನೇ ಮನೆ ಆಗಿರುತ್ತೆ ನಿಮಗೆ. ಈ ಸಮಯದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಈ ಸಮಯದಲ್ಲಿ ಶೀತಕ್ಕೆ ಸಂಬಂಧಿಸಿದಂತಹ ತೊಂದರೆಗಳು ಉಂಟಾಗಬಹುದು, ಯೂರಿನ್ ಇನ್ಫೆಕ್ಷನ್ಗಳು ಉಂಟಾಗಬಹುದು. ಹೊರಗಡೆ ಆಹಾರವನ್ನು ಸೇವಿಸಬೇಡಿ. ಡೈಜೆಷನ್ ತೊಂದರೆಗಳು ಎದುರಾಗುತ್ತವೆ. ನಿಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುತ್ತಾ ಬರುತ್ತದೆ. ಡಿಸೆಂಬರ್ 2ರ ನಂತರ ನಿಮ್ಮ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ತಾ ಹೋಗ್ತೀರಾ. ವೃಷಭ ರಾಶಿಯವರ ಎಜುಕೇಷನ್ ಹೇಗಿರುತ್ತೆ ಅಂತ ನೋಡೋಣ. ಈ 90 ದಿನಗಳಲ್ಲಿ ನಿಮ್ಮ ಪಂಚಮಾಧಿಪತಿ ಬುಧ ಗ್ರಹ ಪಂಚಮ ಸ್ಥಾನದಲ್ಲಿಯೇ ಸ್ಥಿತವಾಗಿದೆ. ನಿಮಗೆ ಬುಧ ಗ್ರಹ ಒಳ್ಳೆಯ ಬುದ್ಧಿಯನ್ನು, ಓದಿನಲ್ಲಿ ಏಕಾಗ್ರತೆಯನ್ನು ಕೊಡ್ತಾರೆ. ನೀವು ಚೆನ್ನಾಗಿ ಓದಿದರೂ ಬುಧನ ಜೊತೆ ಕೇತು ಗ್ರಹ ಸ್ಥಿತವಾಗಿರುವಂತಹ ಕಾರಣ ನೀವು ಎಷ್ಟೇ ಚೆನ್ನಾಗಿ ಓದಿದರೂ ಒಂದು ರೀತಿಯ ಮನಸ್ಸಿನಲ್ಲಿ ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಏನೋ ಒಂದು ರೀತಿ ಚಿಂತೆ, ಮನಸ್ಸಿನಲ್ಲಿ ಏನೋ ಒಂದು ಅತೃಪ್ತಿಯ ಭಾವನೆ, ಭಯ, ನಿಸ್ಸಂದೇಹ, ಎಜುಕೇಷನ್ ರಿಲೇಟೆಡ್ ಏನೋ ಒಂದು ರೀತಿ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಅಕ್ಟೋಬರ್ ತಿಂಗಳಲ್ಲಿ ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಆಸಕ್ತಿಯಿಂದ ಓದುತ್ತಾರೆ. ನವೆಂಬರ್ ತಿಂಗಳಲ್ಲಿ ಬುಧ ವೃಶ್ಚಿಕ ರಾಶಿಯನ್ನು ಪ್ರವೇಶಿಸಿದಾಗ ಅಂದರೆ ಅಕ್ಟೋಬರ್ 20ರಿಂದ ನವೆಂಬರ್ 7ರವರೆಗೆ ನಿಮ್ಮ ಎಜುಕೇಷನ್ನಲ್ಲಿ ಕಾನ್ಸಂಟ್ರೇಟ್ ಮಾಡಲು ಕಷ್ಟ ಆಗ್ತಾ ಇರುತ್ತೆ. ನವೆಂಬರ್ 10ರ ನಂತರ ನಿಮ್ಮ ಎಜುಕೇಷನ್ನಲ್ಲಿ ಮತ್ತೆ ಆಸಕ್ತಿಯನ್ನು ತೋರಿಸ್ತೀರಾ. ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಬಹಳ ಚೆನ್ನಾಗಿರುತ್ತೆ. ಈ ಟೈಮ್ ಪೀರಿಯಡಲ್ಲಿ ನೀವು ಬಹಳ ಆ್ಯಕ್ಟಿವ್ ಆಗಿ ಇರ್ತೀರಾ. ವೃಷಭ ರಾಶಿಯವರ ಪ್ರೀತಿ ಪ್ರೇಮದ ವಿಚಾರವನ್ನು ನೋಡೋಣ. ಈ 90 ದಿನಗಳು ಹೇಗಿರಲಿದೆ ಅಂತ. ನಿಮ್ಮ ಪಂಚಮಾಧಿಪತಿ ಪಂಚಮ ಭಾವದಲ್ಲಿ ಇದ್ದಾರೆ. ಜೊತೆಯಲ್ಲಿ ಕೇತು, ಸೂರ್ಯಗ್ರಹ ಸ್ಥಿತವಾಗಿರುವುದರಿಂದ ನಿಮ್ಮ ಪ್ರೇಮಿ 16 ಅಕ್ಟೋಬರ್ವರೆಗೂ ನಿಮ್ಮ ಪ್ರೇಯಸಿ ಅಥವಾ ಪ್ರಿಯತಮ ಬಹಳ ಸಿಟ್ಟು, ಕೋಪ ಮಾಡ್ಕೊಳ್ತಾ ಇರ್ತಾರೆ. ನಿಮ್ಮ ಮೇಲೆ ಸಣ್ಣ ಸಣ್ಣ ಆರೋಪಗಳನ್ನು ಮಾಡ್ತಾ ಇರ್ತಾರೆ. ಸ್ವಲ್ಪ ನಿಮ್ಮ ಮೇಲೆ, ನಿಮ್ಮ ಪ್ರೀತಿಯಲ್ಲಿ ಅನುಮಾನವನ್ನು ಪಡುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ. ನವೆಂಬರ್ 9ರವರೆಗೂ ನಿಮ್ಮ ಪ್ರೀತಿಯಲ್ಲಿ ಜಗಳ ಆಗದಂತೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ನವೆಂಬರ್ 10ರ ನಂತರ ನಿಮ್ಮ ಪ್ರೀತಿಯಲ್ಲಿ ಇರುವಂತಹ ಅನುಮಾನಗಳು, ವೈಮನಸ್ಸುಗಳು, ಮುನಿಸುಗಳು ಎಲ್ಲ ದೂರವಾಗ್ತಾ ಬರುತ್ತವೆ. ನವೆಂಬರ್ 10ರ ನಂತರ ನಿಮ್ಮ ಪ್ರೀತಿ ಪ್ರೇಮ ಬಹಳ ಚೆನ್ನಾಗಿರುತ್ತದೆ. ವೃಷಭ ರಾಶಿಯವರ ವೈವಾಹಿಕ ಜೀವನ ಈ 90 ದಿನಗಳಲ್ಲಿ ಹೇಗಿರಲಿದೆ ಅಂತ ನೋಡೋಣ. ನಿಮ್ಮ ಸಪ್ತಮಾಧಿಪತಿ ಮಂಗಳ ಗ್ರಹ ಅಕ್ಟೋಬರ್ 20ರಿಂದ ಡಿಸೆಂಬರ್ವರೆಗೂ ಕರ್ಕಾಟಕ ರಾಶಿಯಲ್ಲೇ ಇರ್ತಾರೆ. ಮಂಗಳ ಗ್ರಹ ಕರ್ಕಾಟಕ ರಾಶಿಯನ್ನು ಪ್ರವೇಶಿಸಿದಾಗ ನಿಮ್ಮ ವೈವಾಹಿಕ ಜೀವನದಲ್ಲಿ ವೈಮನಸ್ಸುಗಳು ಉಂಟಾಗುತ್ತವೆ. ಅಕ್ಟೋಬರ್ 20ರ ಮೊದಲು ವೈವಾಹಿಕ ಜೀವನ ಬಹಳ ಚೆನ್ನಾಗಿರಲಿದೆ. ಆದರೆ ಅಕ್ಟೋಬರ್ 20ರಿಂದ ಡಿಸೆಂಬರ್ ಕೊನೆಯವರೆಗೂ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ತುಂಬ ಸಮಾಧಾನವಾಗಿರಿ.
ನಿಮ್ಮ ಜೀವನ ಸಂಗಾತಿ ಕೋಪ ಮಾಡಿಕೊಂಡ್ರು ನೀವೇ ಸಮಾಧಾನವಾಗಿ ಇರಬೇಕು. ಯಾಕಂದರೆ ಗೋಚಾರದಲ್ಲಿ ಮಂಗಳ 3ನೇ ಮನೆಯಾದಂತಹ ಹಾಗೂ ನೀಚ ರಾಶಿಯಾದಂತಹ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದೆ. ಅದಕ್ಕೋಸ್ಕರ ಸೈಲೆಂಟಾಗಿ ಇರಿ. ಇಲ್ಲದಿದ್ದರೆ ಪತಿ ಪತ್ನಿ ಪರಸ್ಪರ ಜಗಳ ಆಡಿಕೊಂಡು ಮನಸ್ಸಿನಲ್ಲಿ ಒಂದು ರೀತಿಯ ಬೇಜಾರು ಅಸಮಾಧಾನ ಉಂಟಾಗಬಹುದು. ವೃಷಭ ರಾಶಿಯವರ ಕಾರ್ಯಕ್ಷೇತ್ರದ ಬಗ್ಗೆ ನೋಡೋಣ. 10ನೇ ಮನೆಯಿಂದ ಕಾರ್ಯಕ್ಷೇತ್ರ ಬಿಸ್ನೆಸ್ ಬಗ್ಗೆ ನೋಡಬಹುದು. ನಿಮ್ಮ ದಶಮ ಭಾವದಲ್ಲಿ ಶನಿಗ್ರಹ ಸ್ಥಿತವಾಗಿದೆ. ನವೆಂಬರ್ 14ರ ನಂತರ ಶನಿಗ್ರಹ ಮಾರ್ಗಿಯಾಗುತ್ತಾರೆ. ಅಂದರೆ ತನ್ನ ರೆಟ್ರೋಗ್ರೇಡನ್ನು ಬಿಟ್ಟು ಮಾರ್ಗಿಯಾಗ್ತಾರೆ. ಪ್ರಸ್ತುತ ಶನಿಗ್ರಹ ವಕ್ರಿಯಾಗೇ ಇದ್ದಾರೆ. ಇಷ್ಟು ದಿನಗಳಿಂದ ವೃಷಭ ರಾಶಿಯವರು ತನ್ನ ಜಾಬ್ ಮತ್ತು ಬಿಸ್ನೆಸ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ರ, ಟೆನ್ಷನ್ ಪಟ್ಕೊಳ್ತಾ ಇದ್ರ. ಆದರೆ ನವೆಂಬರ್ 14ರ ನಂತರ ನಿಮಗೆ ಹೊಸ ಹೊಸ ಉದ್ಯೋಗಗಳು ಸಿಗುವಂತಹ ಸಾಧ್ಯತೆಗಳಿವೆ. ನಿಮ್ಮ ಉದ್ಯೋಗದಲ್ಲಿ ಪ್ರಮೋಷನ್ಸ್ಗಳು ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ. ಅದಕ್ಕಿಂತ ಮೊದಲು ನೀವು ನಿಮ್ಮ ಸೀನಿಯರ್ಸ್ ಜೊತೆ ವರ್ಕಿಂಗ್ ಪ್ಲೇಸಲ್ಲಿ ಆರ್ಗ್ಯುಮೆಂಟ್ ಮಾಡಲು ಹೋಗಬೇಡಿ. ನಿಮ್ಮ ಮೇಲಾಧಿಕಾರಿಗಳ ಜೊತೆ ಗೌರವದಿಂದ ಮಾತನಾಡಿಸಿ. ವೃಷಭ ರಾಶಿಯವರು ನಿಮ್ಮ ಮಾತಿನಿಂದ ಯಾರಿಗೂ ಹರ್ಟ್ ಮಾಡಲು ಇಷ್ಟಪಡೋದಿಲ್ಲ. ಅಂದರೆ ನಿಮ್ಮ ಮಾತಿನಿಂದ ಯಾರ ಮನಸ್ಸನ್ನು ನೋಯಿಸಲು ನಿಮಗೆ ಇಷ್ಟ ಆಗೋದಿಲ್ಲ. ಆದರೂ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಯನ್ನು ನೋಡಿ ಈ ಒಂದು ಎಚ್ಚರಿಕೆಯನ್ನು ನೀವು ವಹಿಸಲೇಬೇಕು. ರಾಹು ನಿಮ್ಮ ಲಾಭಸ್ಥಾನದಲ್ಲಿ ಸ್ಥಿತವಾಗಿರುವುದರಿಂದ ಯಾವಾಗಲೂ ನೀವು ಲಾಭದ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತೀರ. ಸೈಡ್ ಇನ್ಕಮ್ ಹೇಗೆ ಹೆಚ್ಚಾಗಿಸ್ಕೊಳ್ಬೇಕು ಅನ್ನುವಂತಹ ಪ್ರಯತ್ನದಲ್ಲಿರ್ತೀರ. ಈ 3 ತಿಂಗಳು ರಾಹು ಗ್ರಹ ನಿಮಗೆ ಉತ್ತಮ ಹಣದ ಲಾಭವನ್ನು ಕೊಡಲಿದ್ದಾರೆ. ವೃಷಭ ರಾಶಿಯವರಿಗೆ ಲಕ್ಷ್ಮಿಯ ಅನುಗ್ರಹಕ್ಕಾಗಿ ಈ ಲಕ್ಷ್ಮೀ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ನಮೋ ಧನದಾಹೇ ಸ್ವಾಹ. ಓಂ ನಮೋ ಧನದಾಹೇ ಸ್ವಾಹ. ಈ ಮಂತ್ರವನ್ನು ಪ್ರತಿದಿನ ಬೆಳಿಗ್ಗೆ ಹಾಗೂ ಸಂಜೆ 6ರಿಂದ 8 ಗಂಟೆಯ ಒಳಗಡೆ ಪಠಿಸಿ. ಪ್ರತಿ ಶುಕ್ರವಾರ 2 ತಾವರೆ ಹೂಗಳನ್ನು ಲಕ್ಷ್ಮೀ ದೇವಿಗೆ ಸಮರ್ಪಣೆಯನ್ನು ಮಾಡಿ. ಆ ಲಕ್ಷ್ಮೀದೇವಿ ನಿಮಗೆ ಆಯುರ ಆರೋಗ್ಯ ಐಶ್ವರ್ಯಗಳನ್ನು ತಪ್ಪದೆ ಕರುಣಿಸ್ತಾರೆ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.